ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ಫ್ರೆಂಡ್ಸ್, ನಿಮ್ಗಾಗಲೇ ಇವತ್ತಿನ ಕಂಟೆಂಟ್ ತಮ್ನೇಲ್ ನೋಡಿದ್ರೇ ಅರ್ಥ ಆಗಿರುತ್ತೆ. ಹೌದು, ನಾವು ನಮ್ಮ ಹೈಸ್ಕೂಲ್ ಬ್ಯಾಚ್ ಎಲ್ಲ ಸೇರಿ ಗೆಟ್ ಟುಗೆದರ್ನ ಪ್ಲ್ಯಾನ್ ಮಾಡಿಕೊಂಡು KR ಪುರಂನಲ್ಲಿರೋ KR ಇನ್ ರೆಸ್ಟೋರೆಂಟ್ಗೆ ಬಂದುಬಿಟ್ಟಿದ್ದೀವಿ. ಇಲ್ಲಂತೂ ಫ್ರೆಂಡ್ಸ್ ಮೀಟ್ ಆಗೋದಕ್ಕೆ ಆ್ಯಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್. ನಾವಂತೂ ತುಂಬ ವರ್ಷ ಆದಮೇಲೆ ಮೀಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮೊದಲೇ ಜಾಸ್ತಿ ಸ್ಪೇಸ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ಸಿಂಪಲ್ ಗೇಮ್ಸ್ ಆ್ಯಂಡ್ ರೀಲ್ಸ್, ಲಂಚ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ. ಸೊ ಒಬ್ಬೊಬ್ಬರಾಗಿ ಬಂದಿದ್ದಾರೆ. ಫಸ್ಟ್ ವೆಲ್ಕಮ್ ಡ್ರಿಂಕ್ ಜೊತೆ ಆ್ಯಂಡ್ ಟೇಸ್ಟಿ ಬ್ಯೂಟಿಫುಲ್ ಕೇಕ್ ಜೊತೆ ನಮ್ಮ ಅಕೇಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡದೆ ನೋಡಿ. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಎಲ್ಲ ಸಮಾಧಾನವಾಗಿ ಕೂತ್ಕೊಂಡು 2 ಟೀಮಾಗಿ ಡಿವೈಡ್ ಆಗಿ ಗೇಮ್ಸ್ನಂತೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅದರಲ್ಲೂ ಒಂದು ಟೀಮ್ನಲ್ಲಿರೋರು ಅಪೋಸಿಟ್ ಟೀಮ್ಗೆ ಒಂದು ಮೂವಿ ನೇಮ್ನ ಹೇಳಿದ್ರೆ ಅವರು ಅವ್ರ ಟೀಮು ಕಂಡುಹಿಡಿಯೋ ರೀತಿಲಿ ಸನ್ನೆ ಮಾಡೋದ್ರ ಮೂಲಕ ಹೇಳಬೇಕು. ಆ ಥರ ಒಂದು ಗೇಮ್ನ ಚೂಸ್ ಮಾಡಿಕೊಂಡು ಆಟಾಡ್ತಾ ಇದ್ವಿ. ಸೊ ಅದೆಲ್ಲ ಆದಮೇಲೆ ಲಂಚ್ ಟೈಮ್ ಆಗಿದ್ದರಿಂದ ಲಂಚ್ ಎಲ್ಲನೂ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ವೆಜ್ ನಾನ್ ವೆಜ್ ಎರಡೂ ಕೂಡ ಆರ್ಡರ್ ಮಾಡಿದರು. ಯಾಕಪ್ಪ ಅಂತಂದರೆ ಕೆಲವರು ವೆಜ್ ತಿಂತಾರೆ, ಕೆಲವರು ನಾನ್ ವೆಜ್ ತಿಂತಾರೆ. ಅದಕ್ಕೋಸ್ಕರ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಎರಡೂ ಆರ್ಡ್ರ್ ಮಾಡಿದ್ವಿ ಫ್ರೆಂಡ್ಸ್. ಊಟ ಎಲ್ಲ ಮುಗಿದ ಮೇಲೆ ಯಾವ್ಯಾವ ಸಾಂಗ್ಸ್ಗೆ ರೀಲ್ಸ್ ಮಾಡಬೇಕು ಅಂತ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು, ಅದರಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಯಾರ್ಯಾರು ಅಂತೆಲ್ಲ ಚೂಸ್ ಮಾಡಿಕೊಂಡು, ಯಾರು ಹೇಗೆ ಆ್ಯಕ್ಟ್ ಮಾಡಬೇಕಂತೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ರೀಲ್ಸ್ನ ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್ಸ್. ಅದೆಲ್ಲ ಮುಗಿಯೋಷ್ಟರಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ. ನಮಗಂತೂ ತುಂಬ ಹ್ಯಾಪಿಯಾಗಿತ್ತು. ನಮ್ಮ ಮಕ್ಕಳು ಬಂದಿದ್ದರಿಂದ ಅವರು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿದ್ದರು. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಜೊತೆ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಅನ್ನಿಸ್ತು. ಲಾಸ್ಟ್ಗೆ ಫೋಟೋ ಸೆಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಸೊ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್ ಬಾಯ್.